ನಮಸ್ಕಾರ ವೀಕ್ಷಕರೇ. ಗ್ರಾಮೀಣ ಭಾಗದ ಲಕ್ಷಾಂತರ ಅನಧಿಕೃತ ಆಸ್ತಿದಾರರಿಗೆ ಸರ್ಕಾರ ಶುಭ ಸುದ್ದಿ ನೀಡಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನಧಿಕೃತ ನಿವೇಶನಗಳು, ಮನೆಗಳು, ಕಟ್ಟಡಗಳಿಗೆ ಬಿ ಖಾತೆ ವಿತರಿಸಲು ಸರ್ಕಾರ ಅಂತಿಮ ತೀರ್ಮಾನ ತೆಗೆದುಕೊಂಡಿದ್ದು, ಜುಲೈ 2ನೇ ವಾರದಿಂದ ಈ ಪ್ರಕ್ರಿಯೆ ಆರಂಭವಾಗಲಿದೆ. ಅನಧಿಕೃತ ಬಡಾವಣೆ ನಿವೇಶನದಾರರಿಗೆ ಒಂದು ಬಾರಿ ಅನುಕೂಲ ಮಾಡಿಕೊಡಬೇಕೆಂದು ಕಾಯ್ದೆ ಮಾಡಿ ಅನುಷ್ಠಾನಕ್ಕೆ ತರುತ್ತಿದ್ದು, ಮಾರ್ಗಸೂಚಿ ಸಿದ್ಧವಾಗಿದೆ. ರಾಜ್ಯದಲ್ಲಿ ಸುಮಾರು 95 ಲಕ್ಷಕ್ಕೂ ಹೆಚ್ಚು ಆಸ್ತಿ ಮಾಲೀಕರಿಗೆ ಇದರಿಂದ ನೇರ ಪ್ರಯೋಜನವಾಗಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರು ತಿಳಿಸಿದ್ದಾರೆ. ಬಿ ಖಾತೆ ಅಂದ್ರೇನು, ಇದು ಏಕೆ ಮಹತ್ವಪೂರ್ಣ ಅನ್ನೋದಾದರೆ, ಬಿ ಖಾತೆ ಎನ್ನುವುದು ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿ ಮನೆ ಅಥವಾ ನಿವೇಶನ ಹೊಂದಿರುವ ಮಾಲೀಕರಿಗೆ ನೀಡಲಾಗಿರುವ ಆಸ್ತಿ ದಾಖಲೆ ಪ್ರಮಾಣ ಪತ್ರ. ಇದು ಆಸ್ತಿ ಹಕ್ಕುಪತ್ರವಲ್ಲದಿದ್ದರೂ ಆಸ್ತಿ ಗ್ರಾಮ ಪಂಚಾಯಿತಿ ದಾಖಲೆಯ ಅಡಿಯಲ್ಲಿ ಇದೆ ಎಂಬುದನ್ನು ದೃಢಪಡಿಸುತ್ತದೆ. ಇದರಿಂದ ಆಸ್ತಿ ಮಾಲೀಕರು ಈ ರೀತಿಯಾದ ಸೌಲಭ್ಯಗಳನ್ನು ಪಡೆಯಬಹುದು. ಆಸ್ತಿ ತೆರಿಗೆ ಪಾವತಿ, ಇ ಸ್ವತ್ತು ನೋಂದಣಿ, ಸ್ಥಳೀಯ ಸಂಸ್ಥೆಗಳಿಂದ ಮೂಲ ಸೌಕರ್ಯ, ಆಸ್ತಿ ಸಂಗ್ರಹಿತ ಮಾಹಿತಿ ಇವುಗಳನ್ನು ಮಾಡ್ಕೋಬಹುದು. ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಹಲವು ಬಡಾವಣೆಗಳು, ನಿವೇಶನಗಳು ದಾಖಲೆ ಇಲ್ಲದೆ ಹಠಾತ್ ನಿರ್ಮಾಣ ಆಗಿವೆ. ಇದರಿಂದಾಗಿ ಆಸ್ತಿಯ ಕ್ರಯ ವಿಕ್ರಯಕ್ಕೆ ತೊಂದರೆ ಒಳಗಾಗುತ್ತಿತ್ತು. ಈ ಸ್ವತ್ತು ವ್ಯವಸ್ಥೆಯಡಿಯಲ್ಲಿ ಈ ಆಸ್ತಿಗಳನ್ನು ದಾಖಲಿಸಬೇಕಾದರೆ ಮೊದಲಿಗೆ ಬಿ ಖಾತೆ ಅಗತ್ಯವಿತ್ತು. ಆದರೆ ಸರ್ಕಾರ ಈವರೆಗೆ ಅನಧಿಕೃತ ಆಸ್ತಿಗಳಿಗೆ ಬಿ ಖಾತೆ ನೀಡುತ್ತಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಸರ್ಕಾರ 2025ರ ಕರ್ನಾಟಕ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಅಧಿನಿಯಮವನ್ನು ಜಾರಿಗೆ ತಂದಿದ್ದು, ಈಗ ಬಿ ಖಾತೆ ವಿತರಣೆ ಸಾಧ್ಯವಾಗಿದೆ. ಬಿ ಖಾತೆ ಮಾನ್ಯತೆ ಕೊಡುವುದು ಅಧಿಕೃತನ ಅಂತ ಹೇಳೋದಾದ್ರೆ, ಅಂದಾಗೆ ಬಿ ಖಾತೆ ನೀಡಿದ ತಕ್ಷಣ ಆಸ್ತಿ ಅಧಿಕೃತ ಎಂದು ಅರ್ಥ ಅಲ್ಲ. ಇದು ಕೇವಲ ತಾತ್ಕಾಲಿಕ ದಾಖಲೆ ಮಾತ್ರವಾಗಿರುತ್ತೆ, ಹಕ್ಕುಪತ್ರವಲ್ಲ. ಇಂಥ ಆಸ್ತಿಗಳಿಗೆ ಭವಿಷ್ಯದಲ್ಲಿ ಸರ್ಕಾರ ಕಾನೂನುಬದ್ಧವಾಗಿ ಮಾನ್ಯತೆ ನೀಡುವ ವ್ಯವಸ್ಥೆಯನ್ನು ರೂಪಿಸಬಹುದು. ಈ ಹೊಸ ವ್ಯವಸ್ಥೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗುತ್ತಿದೆ. ಮಾರ್ಗಸೂಚಿಗಳು ಮತ್ತು ನಿಯಮಾವಳಿಗಳನ್ನು ಸರ್ಕಾರ ಬಹಿರಂಗಪಡಿಸಿದ ನಂತರ ಸರ್ಕಾರದಿಂದ ಪ್ರತಿಕ್ರಿಯೆ ಪಡೆಯಲಾಗುತ್ತದೆ. ಈ ಬಿ ಖಾತೆಯಿಂದ ಯಾವೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದಾದರೆ, ಮೊದಲನೇದಾಗಿ ಆಸ್ತಿ ತೆರಿಗೆ ಪಾವತಿ. ಮೂಲ ಸೌಲಭ್ಯಕ್ಕಾಗಿ ಈಗ ಗ್ರಾಮೀಣ ಸಂಸ್ಥೆಗಳಿಗೆ ತೆರಿಗೆ ನೀಡಬೇಕಾಗುತ್ತದೆ. ಮೊದಲ ವರ್ಷದಲ್ಲಿ 2 ಪಟ್ಟು ತೆರಿಗೆ ವಿಧಿಸಲಾಗುತ್ತದೆ. ಇದೊಂದು ಅಧಿಕೃತ ದಾಖಲೆ ಹೌದು. ಭವಿಷ್ಯದಲ್ಲಿ ಆಸ್ತಿ ಹಕ್ಕುಸ್ವಾಮ್ಯ ಪಡೆಯಲು ಮೊದಲ ಹೆಜ್ಜೆಯಾಗಿ ಬಿ ಖಾತಾ ಮಾರ್ಗದರ್ಶನ ಆಗಬಹುದು. ಆಸ್ತಿ ಸುರಕ್ಷತೆ ಮಾಡುತ್ತೆ. ಆಸ್ತಿ ಮಾಹಿತಿ ರಾಜ್ಯದ ಡಿಜಿಟಲ್ ಪೋರ್ಟಲ್ನಲ್ಲಿ ದಾಖಲಾಗಿರುವುದರಿಂದ ತಪ್ಪು ದಾಖಲೆಗಳ ಅಪಾಯ ಕಡಿಮೆ ಮಾಡುತ್ತೆ. ಪಂಚಾಯತ್ಗಳಿಗೆ ಆದಾಯ, ಗ್ರಾಮೀಣ ಸಂಸ್ಥೆಗಳ ಆದಾಯ ಶಕ್ತಿ ಹೆಚ್ಚಾಗಿ ಮೂಲಸೌಕರ್ಯ ಯೋಜನೆಗಳ ಜಾರಿಗೆ ನೆರವಾಗುತ್ತದೆ. ಬಿ ಖಾತಾ ನೀಡುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದಾದರೆ, ಆನ್ಲೈನ್ ಅಥವಾ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬಹುದು, ಅಥವಾ ಇ ಸ್ವತ್ತು ಪೋರ್ಟಲ್ ಮೂಲಕ ಅರ್ಜಿ ಭರ್ತಿ ಮಾಡುವ ವ್ಯವಸ್ಥೆಯನ್ನು ರೂಪಿಸಲಾಗುತ್ತೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮೊದಲಿಗೆ ಸ್ಥಳ ಪರಿಶೀಲನೆ ಮಾಡಲಿದ್ದಾರೆ. ಅರ್ಜಿ ಸ್ವೀಕರಿಸಿದ ಬಳಿಕ ಬಿ ಖಾತೆ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಕೆಗೆ ಅಗತ್ಯ ದಾಖಲೆಗಳು ಏನಂತ ಹೇಳೋದಾದರೆ, ಆಸ್ತಿಯ ಖರೀದಿ ಅಥವಾ ದಾಖಲೆ ಪತ್ರ, ಷರತ್ತು ಪತ್ರ, ನಿರ್ವಹಣಾ ವಸತಿ, ಕಚ್ಚಾ ಪತ್ರ, ವಿದ್ಯುತ್ ಬಿಲ್, ನೀರಿನ ಬಿಲ್, ಮೊತ್ತದ ಹೂಡಿಕೆಗೆ ಕಾಗದ ಪತ್ರ, ಗುರುತಿನ ಪತ್ರವಾದಂಥ ಆಧಾರ್ ಕಾರ್ಡ್, ವೋಟರ್ ಐಡಿ ಈ ರೀತಿಯಾಗಿ ಇರಬಹುದು. ಈಗಾಗಲೇ ಈ ಸ್ವತ್ತು ತಂತ್ರಾಂಶದ ಮೂಲಕ ರಾಜ್ಯಾದ್ಯಂತ 50,05,290 ಆಸ್ತಿಗಳಿಗೆ ಮಾದರಿ ದಾಖಲೆಗಳನ್ನು ನೀಡಲಾಗಿದೆ. ಈಗ ಬಿ ಖಾತೆ ದೊರೆತರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನಧಿಕೃತ ಆಸ್ತಿಗಳನ್ನು ಕೂಡ ಆನ್ಲೈನ್ನಲ್ಲಿ ಸುಲಭವಾಗಿ ಪರಿಶೀಲಿಸಬಹುದಾಗಿದೆ. ಬಿ ಖಾತೆ ಯೋಜನೆಯು ಗ್ರಾಮೀಣ ಕರ್ನಾಟಕದ ಅನಧಿಕೃತ ಆಸ್ತಿ ಮಾಲೀಕರಿಗೆ ಭದ್ರತೆಯ ಮೂಲಕ ಹೆಜ್ಜೆಯಾಗುತ್ತದೆ. ಇದೊಂದು ತಾತ್ಕಾಲಿಕ ಪರಿಹಾರವಾದರೂ ಭವಿಷ್ಯದ ನಿಖರ ಮತ್ತು ಕಾನೂನುಬದ್ಧ ಆಸ್ತಿ ರಚನೆಗೆ ದಾರಿ ಸುಗಮವಾಗುತ್ತದೆ. ಈ ಕುರಿತು ಸಾರ್ವಜನಿಕರಿಗೆ ಇನ್ನಷ್ಟು ಮಾಹಿತಿ, ಅರ್ಜಿ ಮಾದರಿ, ಸ್ಥಳವಾರು ಮಾರ್ಗಸೂಚಿಗಳು ಇವುಗಳನ್ನು ಸರ್ಕಾರ ಪ್ರಕಟಿಸಬೇಕಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.